ನಾನು ಇಷ್ಟಪಟ್ಟು ತಿಂತಾನ. ಸೊ 3 ಕಂಟೆಂಟ್ ಈಗ ಶೂಟ್ ಮಾಡಕ್ ಕೊಟ್ಟಿದ್ದೀವಿ. ಏನೇನೆಲ್ಲ ಮಾಡ್ತಾರೆ ನೋಡಿ ಕಂಟೆಂಟ್. ಶೂಟ್ ಮಾಡಬೇಡಿ, ನನಗೆ ಶೂಟ್ ಮಾಡೋದು ಸಾಕು. ಮಗಂದು ಡ್ಯಾನ್ಸ್ ನೋಡಿದ್ದೀರಾ? ಈ ಒಂದು ಕ್ಯಾಮ್ರಾದಲ್ಲಿ ನನಗೆ ಲಿಟ್ರಲಿ ಗೈಸ್ ನೀವು ಇದ್ದೀರಾ, ನಾನು ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಹೆಂಗಾಗತ್ತೆ ಗೊತ್ತಾ? ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ. ನನ್ನ ಮಗ ಯಾವಾಗನಾದ್ರೂ ಚಪ್ಪಲಿ ಹಾಕ್ಸ್ಕೊಳಕ್ ಬರ್ತಾನೆ. ಗಣಪತಿ ಬಪ್ಪ ಬೇಲ್ಪುರಿ ಫಾರ್ ಲೈಫ್. ಹೊಟ್ಟೆ ತುಂಬಬೇಕಾದ್ರೆ ಇದೆಯಲ್ಲ ಸುಖ, ಅವ್ರಿಗೆ ಗೊತ್ತಾಗಲ್ಲ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಿನ್ನೆ ವಿಡಿಯೋ ಹೇಗಿತ್ತು? ಮೌಲ್ಯಂ ಬರ್ಡೇ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ. ಹೌದು, ಈಗ ಸದ್ಯಕ್ಕೆ ಸಮಯ ಆಗಲೇ ಆಗೋಯ್ತು 1:30. ಅಲ್ಲಿ ನೋಡಿ ನನ್ನ ಮಗ ಅವ್ರ ಅಜ್ಜಿ ಜೊತೆ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಟೈಮ್ ಪಾಸ್. ಅಮ್ಮ ಇದನ್ನ ಅವ್ನು ಇಷ್ಟಪಟ್ಟು ತಿಂತಾನ? ಈಗ ನಾವು ಕಂಟೆಂಟ್ ರೆಡಿ ಮಾಡಿದ್ದೀವಿ. ಸೊ 3 ಕಂಟೆಂಟ್ ಈಗ ಶೂಟ್ ಮಾಡಕ್ಕೆ ಕೊಟ್ಟಿದ್ದೀವಿ. ಯಾಕವ ಏನಾಯ್ತವ? ನಾವು 3 ಜನನು ಆಕ್ಟಿಂಗ್ ಮಾಡ್ತಾ ಇಲ್ಲ ಇವಾಗ, ನೀವು ಒಬ್ಬರೇ ಮಾಡ್ಕೊಳ್ಳಿ. ಫೈನ್ ಟ್ಯೂನ್ ಮಾಡಿದ್ದೀರಾ ಅಲ್ವಾ? ಪರವಾಗಿಲ್ಲ ಏನ್ರ. ಇನ್ನೇನಂತವೆ ಮಕ್ಕಳು ಪಾಪ. ಯಾವಾಗ್ಲೂ ಆಪೋಸಿಟ್, ನನ್ನ ಆಪೋಸಿಟ್ ಅಲ್ಲ, ಬಂದ್ಬಿಟ್ಟು ನಾನ್ ಬಂದು ಬಟ್ ಅದೇ ಸತ್ಯನೋ ಅಲ್ವೋ? ಓಹೋ ಅಲ್ವಾ, ನಾವ್ ಹೇಳ್ಬೇಕು. ಅಲ್ಲ, ಕಂಟೆಂಟ್ ಮಾಡಿದ್ ನಾವು ಫಸ್ಟ್ 3 ಜನ ಕೂತ್ಕೊಂಡು. ಸರಿ ನೀನು ಒಪ್ಪಲ್ಲ. ಫೈನ್ ಟ್ಯೂನ್ ಮಾಡಕ್ ನೀವೇ ಬೇಕಾ? ಫೈನಲ್ ಟಚ್ ಮೇನು ಅದಿಲ್ಲ ಅಂದ್ರೆ ಜನಕ್ಕೆ ಇಷ್ಟನೇ ಆಗಲ್ವಲ್ಲ. ಪರವಾಗಿಲ್ಲ, ಹಂಗಾದ್ರೆ ನಾವು ಮಾಡೋದು ಇಷ್ಟ ಆಗತ್ತೆ. ನಾವು ಮಾಡೋದು ಹೊಲೊಳ್ಳೆ ರಿಯಾಲಿಟಿ ನಂಗೆ ಗೊತ್ತು ರೀ. ಕಂಟೆಂಟ್ ಯಾಕೆ ನಾನು ಇಲ್ಲಿ ಕಂಟೆಂಟ್ಗೆ ಯಾವ ಸಾಕಷ್ಟು ನೋಡಿ ನನ್ನ ತಮ್ಮ. ಓಕೆ, ಏನೇನೆಲ್ಲ ಮಾಡ್ತಾರೆ ನೋಡಿ ಕಂಟೆಂಟ್. ಅಯ್ಯೋ ಅದಕ್ಕೇನೆ ನೋಡಿ. ಸರಿ ಬಾ, ನಿಮಿಷ ಇಲ್ಲಿ ರಿಯಾಕ್ಷನ್ ನೋಡೋಣ. ಒಂದು ನಿಮಿಷ ಬಾ ಈ ಕಡೆ. ಒಂದು ರಿಯಾಕ್ಷನ್ ನೋಡೋಣ ಬಾರ. ಇಲ್ಲಿ ಕರಡಿ ನೋಡ್ಕೊಂತ ಇರತ್ತೆ ನೋಡಿ ಇಲ್ಲಿ. ಡಾರ್ಲಿಂಗ್ಸ್ ಎಲ್ಲ ಮಾಡ್ತೀವಿ ನೋಡಿ. ಅದಕ್ಕೆ ಒಂದು ಕನ್ಕ್ಲೂಷನ್ ಅಂದರೆ ಜಸ್ಟಿಫೈ ಮಾಡಬೇಕಲ್ಲ ಕಂಟೆಂಟ್ಗೆ. ಅದಕ್ಕೆ ಮಾ ಹರ್ಷ ಅನ್ನು ಒಂದು ನಿಮಿಷ ಬನ್ನಿಲ್ಲ ಇಲ್ಲಿ ಹರ್ಷ. ಇಲ್ಲ ಹೆಂಗ್ ಮಾಡೋ ಹಂಗನ್ಬಾರ್ದು. ಹಾಯ್ ಅಂತ ಹಾಯ್ ಅನ್ಬೇಕು. ಹಿಂಗೆ ಅಣ್ಣಂಗೆ ಹಾಕ್ಸೋಣ, ಅಣ್ಣ ಚೆನ್ನಾಗಿ ಮಾಡ್ತಾವ್ರೆ. ಅದಕ್ಕೆ ವೇಲು ಇಲ್ಲ ಒಂಥರ ಅಂತ ವೇಲು ಅನ್ನೋ. ಹೌದಾ? ಅವಾಗ ನೀನು ಸರಿ ಬಾ ಹೆಂಗೆ ತೋರ್ಸು. ಸರಿ ಬಾಯ್ ಅಂದ್ಬಿಟ್ಟು ಮಾಡು, ಹಂಗೆ ಒಂದ್ಸತಿ ಮಾಡು. ಹಂಗಲ್ಲ, ಹಿಂಗ್ ನಾನು ಅದಕ್ಕೆ ಒಂಚೂರು ವೇಲ್ ಕೊಡಿ ಅಂತ. ಓ ತಗಳ ಅಂತೀನಿ. ಬಾ 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 ಅಂತ ಇವನು. ಯಾಕೆ ಆಚೆ ಹೋಗಿ ನಾಚಿಕೆ ಆಗ್ತಿದ್ಯಾ? ರೆಡಿ ಪಾಪ ಬಾ. ಇವನ್ ಬರ್ತಾನೆ. ಮಾಡ್ರಿ ಡ್ಯಾನ್ಸ್ ನೋಡೋದ. ನನ್ನ ಮಗ ಹೆಂಗೆ ಕಾಣಿಸ್ತಾ ಇದ್ದಾನೆ? ಪಾಲಿಟಿಕ್ಸ್ಗೆ ಸೇರ್ಬೋದಲ್ವ ಅವನೀಗ?
ಮಾಡ್ತೀರಾ ನನ್ನ ಮಗನ್ನ ಶೂಟ್ ಮಾಡಬೇಡಿ. ಏನಂತೆ ಇನ್ನೂ ಸರಿ ಇಲ್ಲ. ನನ್ನ ಮಗನಿಗೆ ಶೂಟ್ ಮಾಡಬೇಡಿ, ನನಗೆ ಶೂಟ್ ಮಾಡೋದು ಸಾಕು. ಅವನಿಗೇನೇ ಅರ್ಥ ಆಗುತ್ತೆ. ಹಂಗಲ್ಲ, ಶೂಟ್ ಮಾಡಬೇಡಿ ನನ್ನ ಮಗನ್ನ. ಹಿಂಗೆ ಆಗ್ತೀನಿ. ಓಕೆ, ಮಾಡಬೇಕೋ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಡಾರ್ಲಿಂಗ್ಸ್ ಹೇಳಿ. ಓಕೆ, ಅವನ ಫ್ಯಾನ್ಸ್ ನಮ್ಮದು ಆನವ್ಗೆ ಅಂತಲೇ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಗೊತ್ತಾ? ಅದು ನಿಂಗೆ ಗೊತ್ತಿಲ್ಲ. ನನಗೆ ಗೊತ್ತು ನನಗೆ, ಯಾಕಂದರೆ ನಾನೇ ಮೊದಲನೇ ಫ್ಯಾನು. ನನ್ನ ಮೊದಲನೇ ಫ್ಯಾನ್ ಇದೆ, ನಾನೇ ಮೊದಲನೇ ಫ್ಯಾನು. ಮೌಲ್ಯ ನಿದ್ರೆ ಮಾಡ್ತಾ ಇದ್ದಾಳೆ, ನನಗೆ ನಿದ್ರೆ ಬಂದಿದೆ. ಇವೊಂದು ಒಂದು ರೌಂಡ್ ನಿದ್ದೆ ಆಯಿತು. ಅವರು ನಿದ್ದೆ ಮಾಡೋ ಸ್ಕೆಚ್ ಆಗ್ತವ್ರೆ, ಆದರೆ ನಮ್ಮ ಮತ್ತೆ ಹೊರಡಕ್ಕೆ ರೆಡಿ ಆಗವ್ರೆ. ಫಸ್ಟ್ ಹೋಗಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಡಾರ್ಲಿಂಗ್ಸ್, ಒಂದು ಮದುವೆ ಅಂದರೆ ಹಲಗಿನಿಸ್ತಾನೆ ಬಂದ್ಬಿಟ್ಟು ಗಬ್ಬಾಗಿ ಇಟ್ಕೊಂಡು ಒಂದು ಮೈಯೆಲ್ಲ. ಇವನಿಗೆ ಹೋಗಿ ನಾವು ಮದುವೆ ಮಾಡಿಸ್ತಾ ಇದ್ದೀವಿ. ಅಪ್ಪನ ಥರನೇ ಸೇಮ್. ಯಾರು ಅವನು? ನನ್ನ ಥರ ಚಾನ್ಸೇ ಇಲ್ಲ. ಎಲ್ಲ ಅವ್ರ ಅಮ್ಮನ ಥರ ಬುದ್ಧಿ. ಕೆಟ್ಟದೆಲ್ಲ ಅವ್ರ ಅಮ್ಮನ ಥರ. ನಾನವಗೂ ಹಂಗೆ ಅಂತಿರೋದು. ಬರೀ ಆಡ್ಕೊಳ್ಳೋದ್ರಲ್ಲೇ ಇರ್ತಾರೆ ಕೆಲವೊಬ್ರು. ರೆಕಾರ್ಡ್ ಮಾಡಿ ಅವ್ರು ಕೆಲಸ ಮಾಡಿ 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 ಎಲ್ಲರ ಕಣ್ಗಳಿಗೆ ಸಾಕ್ತಾ ಇರೋದು. ನೀವು ರಿಯಾಕ್ಸೈಟು ನೀವೇನಾಗ್ರಿ ಅನ್ನೋದಲ್ಲ ಅಷ್ಟು. ನೀವು ರೇಗ್ಸೋದು ಆಡ್ಕೊಳ್ಳೋದು ಬಿಡಿ. ಓಕೆ, ಬಾ, ಕಂಟಿನ್ಯೂ ಸರ್. ತೊಗೊಳ್ಳಿ ಸರ್. ಆನ ಪುಟ್ಟ ನನ್ನ ಮಗಂದು ಡ್ಯಾನ್ಸ್ ನೋಡಿದ್ದೀರಾ? ಈಗ ನೋಡಿ. ಆನವ್ ಅಯ್ಯಪ್ಪ ಅಯ್ಯಪ್ಪ ಜಿಂಗ್ 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 ಜಿಂಗ್. ನಮ್ಮ ಡಾರ್ಲಿಂಗ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಕಣೋ, ಡ್ಯಾನ್ಸ್ ಆಡ್ತೀಯ ಅಂತ. ಆಡ್ಬಿಡೋ. ಜಿಂಗ್ ಜಿಂಗ್ ಜಿಂಗ್. ಸರಿಗೆ ಮೂಡಿಲ್ಲ. ಡಾರ್ಲಿಂಗ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ ಇದು. ಅಚ್ಚುನ ಅಂದರೆ ನನ್ನ ತಮ್ಮನೆಲ್ಲ ಮನೆಗೆ ಕಳಿಸಿ ಮೈಸೂರಿಗೆ ಹೋದ. ಅದಾದಮೇಲೆ ಈಗ ಸ್ವಲ್ಪ ಹೊತ್ತು ಟೈಮ್ ಎಷ್ಟು ಗೊತ್ತಾ? ಈಗ 11:15 ತನಕ ಒಂಚೂರು ಎಡಿಟ್ ಮಾಡ್ತಾಯಿದ್ದೆ. ಅದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ನೆಕ್ಸ್ಟ್ ನಿಮಗೆ ಏನಿದೆ ಅಪ್ಡೇಟ್ ಅಂತ ಹೇಳೋಕ್ಕೆ. ಸಹಾಯ ಮಾಡು ಪಾಪ. ಅಯ್ಯೋ, ಎಣ್ಣೆಲ್ಲ ಹಚ್ಕೊಂಡಂತೆ ಹೆಂಗಿದೆ ಮಗು. ಈ ಮಗು ನೋಡಿ, ಈ ಮಗು ಹಿಂಗಿರ್ಬೇಕಂದ್ರೆ ಈ ಮಗು ಹಿಂಗಿರುತ್ತೆ. ಆ ಮಗು ಹಂಗಿರಬೇಕು ಅಂದರೆ ಈ ಮಗು ಹಂಗಿರುತ್ತೆ. ಮತ್ತು ನಿಮ್ಮನೇಲಿ ಏನು ಇವತ್ತು ಬ್ರೇಕ್ಫಾಸ್ಟ್? ಹಲೋ, ನಾವು ನಗಾಡ್ತಿರೋದು ನೋಡು. ಏನು ಮಮ್ಮ ನನ್ನ ಮೇಲೆ ಹಿಂಗೆ ಬಂದು ಮಲ್ಕೊಂಡ್ಬಿಡ್ತಲ್ಲ ಅಂತ. ಬರ್ಡೇ ಹೆಂಗಾಯ್ತು ನಿಂದು? ನಿಜ, ಇನ್ನು ನಾನು ರಿಪ್ಲೈ ಮಾಡ್ತಾನೆ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನೆನ್ನೆಗೆ ನಿಲ್ಲುತ್ತೆ ಅಂದ್ಕೊಂಡ್ರೆ ನೆನ್ನೆ ಪೂರ್ತಿನೂ ವಿಶಸ್ ಮಾಡಿದ್ದಾರೆ ಎಲ್ಲರೂ. ಅದರಲ್ಲೇ ಗೊತ್ತಾಯಿತು ನಾನು ತುಂಬ ಸಂಪಾದಿಸಿದ್ದೀನಿ ಅಂತ. ದೇವ್ರ ಹತ್ರ ಹೋಗಿ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮು, ಹಂಗೆ ದುಡ್ಡು ಎಷ್ಟೊಂದು ಸಂಪಾದಿಸಿದ್ದೀನಿ ಅಂತ ಹೇಳ್ಬೋದು ಅನ್ನೋ ಖುಷಿ ನನಗೆ. ಏನು ಬೇಕಾದ್ರೆ ಸಂಪಾದಿಸ್ಬೋದು, ಪ್ರೀತಿನ ಸಂಪಾದಿಸೋದು ತುಂಬ ಕಷ್ಟ. ಅದನ್ನು ನಾನು ಸಂಪಾದಿಸಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ. ಡಾರ್ಲಿಂಗ್ಸ್, ಈ ವಿಡಿಯೋನ ಪೂರ್ತಿ ನೋಡಿ. ಇದು ನಿಮ್ಮ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಈಗ ಆಲ್ರೆಡಿ ಮಾತಾಡ್ಬಿಟ್ಟು, ಬಟ್ 5 ನಿಮಿಷ ಆಗೋಯ್ತು ಅಂತ ಅಂದ್ಬಿಟ್ಟು ಈಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಹಾಕಿರ್ತೀನಿ. ಇಷ್ಟವಾಗಿರೋದು ನಮ್ಮ ಡಾರ್ಲಿಂಗ್ಸ್ಗೆ ಏನಾದರೂ ಹೇಳಬೇಕು ಅಂತಿದ್ರೆ ಏನು? ಆಮೇಲೆ ಎಲ್ಲ ಮನೇಲಿದ್ದರು, ಜೊತೆಲಿದ್ದರು, ಎಲ್ಲ ಮನೆಯೆಲ್ಲ ಖಾಲಿ ಆಯಿತು, ಮತ್ತು ನಾರ್ಮಲ್ ವಾತಾವರಣಕ್ಕೆ ಬಂತು. ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀಯಾ? ಸಣ್ಣದ್ದು ಹೆಂಗಂತ ಇವಾಗ ನಾನು ದೊಡ್ಡೋಳಾಗ್ಬಿಟ್ಟಿದ್ದೀನಿ, ಮಗು ಎಲ್ಲ ಆಗ್ಬಿಟ್ಟಿದೆ. ಮುಂಚೆ ನಾನು ಅದಕ್ಕೆಲ್ಲ ಎಷ್ಟು ವ್ಯಾಲ್ಯೂ ಮಾಡ್ತಿದ್ದೆ ಅಂದರೆ, ಒಂದು ಪೇಪರ್, ಇವಾಗ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಅಂದರೆ ಆ ಪೇಪರ್ನು ಕೂಡ ನಾನು ಇವ್ರು ಕೊಟ್ಟಿದ್ದು ಅಂತ ಬರೆದು ಎತ್ತಿಟ್ಕೊತಾ ಇದ್ದೆ. ಐ ವಾಸ್ ಲೈಕ್ ದಟ್. ಸೊ ಎಲ್ಲಾನು ಸ್ಪೆಷಲ್ ಆಗಿತ್ತು, ಎಲ್ಲರ ವಿಶಸ್ಸು. ಮೋರ್ ಓವರ್, ನಿಮಗೇನು ಅನಿಸ್ತದೆಲ್ಲ ಸೆಲೆಬ್ರೇಷನ್? ನಾನು ನಿಜವಾಗ್ಲೂ ತುಂಬ ವಿಷಯಗಳು ಕಲ್ತ್ಕೊಂಡೆ, ಮತ್ತು ತುಂಬ ಹೊಸದಾಗಿತ್ತು ನನಗೆ. ಹೊಸದು
ಎಲ್ಲ ಒಂಥರ ನಂಗೆ ಒಂಥರ ಬೇರೆ ಗೂಡಲ್ಲಿ ಬೆಳೆದಿರೋನು ಅಂದರೆ ಆ ಥರ ವಾತಾವರಣ ಬೆಳೆದಿರೋನು ನನಗೆ ನಿಜವಾಗ್ಲೂ ಈ ಥರದಲ್ಲೇ ಎಂಜಾಯ್ ಮಾಡುವುದು ಅಥವಾ ಈ ಥರದ್ದೆಲ್ಲ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಕ್ಕೆ ನಿನಗೆ ಮತ್ತು ನಿನ್ನ ಸ್ನೇಹಿತೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ನನಗೆ ಈ ಥರದ್ದೆಲ್ಲ ಮಾಡಬೇಕು, ಈ ಈವೆಂಟ್ಸ್ನೆಲ್ಲ ಸೆರೆ ಹಿಡಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂದಿದ್ದೆ ನನಗೆ ಈ ಡಾರ್ಲಿಂಗ್ಸಿಂದ, ನನ್ನ ಫ್ಯಾಮಿಲಿಂದ. ಆ್ಯಂಡ್ ರಿಯಲಿ ಥ್ಯಾಂಕ್ ಯು. ನಿಮ್ಮ ಎಲ್ಲ ಒಂದು ಅದರಲ್ಲಿ ಕೆಲವು ಜನ ಮಾತ್ರ ಅಂತ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡ್ತೀರಾ, ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಂದರೆ ಡೈಲಿ ಒಂದೊಂದು ಇದಕ್ಕೆ ಕೆಲವೊಂದಕ್ಕೆಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ ಖಂಡಿತ, ಬಟ್ ನಾನು ನೋಡ್ತಾ ಇರ್ತೀನಿ. ಓನ್ಲಿ ಬಿಕಾಸ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಈ ಒಂದು ಕ್ಯಾಮ್ರಾದಲ್ಲಿ ನನಗೇನು ಲಿಟ್ರಲಿ ಗೈಸ್ ನೀವು ಇದ್ದೀರಾ, ನಾನು ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಹೆಂಗಾಗುತ್ತೆ ಗೊತ್ತಾ, ಅದು ನಾನು ನಿಜವಾಗ್ಲೂ ಜೀವಿಸ್ತಾ ಇದ್ದೀನಿ. ಡಾರ್ಲಿಂಗ್ಸ್, ನನ್ನ ಮಗನಿಗೆ ಹಳೇ ಸಾಂಗ್ಸ್ಗಳು, ರಾಜ್ಕುಮಾರ್ ಸಾಂಗ್ಸ್ಗಳು ಅಂತಂದ್ರೆ ಎಷ್ಟು ಇಷ್ಟ ಗೊತ್ತಾ. ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಅವ್ನು ಅಳ್ತಾ ಇದ್ರೆ ಸಾಂಗ್ ಆಡ್ಬಿಟ್ರೆ ಸಾಕು ಸುಮ್ಮನೆ ಆಗ್ಬಿಡ್ತಾನೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಎಳೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಕೊಂಡು ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ. ವಾವ್, ಯು ಲುಕಿಂಗ್ ಗ್ರೇಟ್. ನನ್ನ ಮಗ ಯಾವಾಗನಾದ್ರೂ ಚಪ್ಪಲಿ ಹಾಕ್ಸ್ಕೊಳಕ್ಕೆ ಬರ್ತಾನೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಹೇಳ್ತೀನಿ ಬನ್ನಿ. ನಾನು ನನ್ನ ಮಗ ರೆಡಿಯಾದು, ನಾನು ನನ್ನ ಮಗ ರೆಡಿಯಾದು, ನಾನು ನನ್ನ ಮಗ ರೆಡಿಯಾದು, ಗಣಪತಿ ಬಪ್ಪ ಮೂರ್ಯ ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ. ಹಾಯ್ ಮಾಡಿ ಎಲ್ಲರೂ. ಅಯ್ಯೋ, ಯಾರೋ ಮುಸ್ಕೊಂತ ಇದ್ದಾರೆ ನೋಡಿ. ನನ್ನ ಮುದ್ದು ಮಗನೇ, ನಾನು ಹಿಂಗೆ ಅಸ್ಕೆ ವಯಸ್ಸಲ್ಲಿ ಮಾತಾಡ್ತಾ ಇದ್ದೀನಿ, ಇವನು ಹಂಗೆ ಅಂತ ಇದ್ದಾನೆ. ನನ್ನ ಮಗನಿಗೆ ಸಂತೋಷ ಆಚೆ ಹೋಗ್ತಾ ಇದ್ದೀವಿ ಅಂತ. ಏನು ಮಗನೇ ನನ್ನ ಮುದ್ದು ಬಂಗಾರ. ಆನವ್, ಏನಾನು ಮಳೆ ಅಲ್ಲಿ ಗಣಪತಿ ಹೆಂಗೆ ನೋಡೋದು ಆನವ್. ಮಳೆ ಮಳೆ ಓ ಮಳೆ. ಬೇಲ್ಪುರಿ ಫಾರ್ ಲೈಫ್ ಡಾರ್ಲಿಂಗ್ಸ್. ನೀವು ಅದೇ ತಗೊಂಡಿದ್ದೀರಾ? ಚಲ್ತಿಲ್ಲ ತಾನೆ? ಚಲ್ತಾ ಇಲ್ಲ. ಪಕ್ಕ ಅಲ್ವಾ? ಬೇಡ ಬೇಡ ಏನು ಹೇಳಿ, ಹೊಟ್ಟೆ ತುಂಬಬೇಕಾದ್ರೆ ಇದೆಯಲ್ಲ ಸುಖ. ಏ ಬೇಡವಾ ಡಾರ್ಲಿಂಗ್ಸ್, ಇಲ್ಲಿ ಬ್ಲೂ ಕಲರ್ ನಮಗೆ ಬೇಲ್ಪುರಿ ಇಷ್ಟ ಆಯ್ತಲ್ಲ ಪಾಪ. ರಾಮ್ ಭವನ್ ಬಂದು ತುಂಬಾ ಹಳೆ ಸ್ವೀಟ್ ಅಂಗಡಿ. ಹೌದಾ? ನಾನ್ ಸ್ಕೂಲ್ ಡೇಸ್ ಅಲ್ಲಿ ಇರುವಾಗೆಲ್ಲ ರಾಮ್ ಭವನ್ ಬೇಲ್ಪುರಿನೇ ನಂಗೆ ಗೊತ್ತಿಲ್ಲ. ತುಂಬಾ ಹಳೇದು ರಾಮ್ ಭವನ್. ಸೇಮ್ ಟೇಸ್ಟ್, ಸೇಮ್ ಬೇಲ್ಪುರಿ ಎಲ್ಲ ಕಡೆ ಮೋಸ್ಟ್ಲಿ ಇವೆಲ್ಲ ಫ್ರಾಂಚೈಸಿ ಅನ್ಸುತ್ತಲ್ಲ. ಹೌದೌದು, ತುಂಬಾ ಕಡೆ ಇದೆ ರಾಮ್ ಭವನ್. ಅಂದ್ರೆ ಬೇಲ್ಪುರಿ ಈ ಟೇಸ್ಟ್ ಬರೀ ರಾಮ್ ಭವನ್ ಅಲ್ಲಿ ಮಾತ್ರ ಸಿಗುತ್ತೆ. ನಾನು ಗಣೇಶ್ ಅವ್ರಿಗೆ ಗಣೇಶ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ವಿ, ಆದ್ರೆ ಅಲ್ಲಿ ಹೋಗೋದಿಕ್ಕೆ 45 ಮಿನಿಟ್ಸ್ ಆಗುತ್ತೆ. ಮಳೆ ಬೇರೆ ಬಂದ್ಬಿಡ್ತು, ಸ್ಟಕ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಶ್ರೀ ಶಕ್ತಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. Anu, if you come tomorrow. ಹಾಡು ಹೇಳ್ಬೇಕು ಅವನಿಗೆ. ಅಯ್ಯೋ ಇಲ್ಲಾಂದ್ರೆ ಎಲ್ಲಿ ಹಾಡು ಅಂತಾನೆ. ಎಲ್ಲಿ ತರಕಾರಿ ತಗೊಳಕ್ ಬಂದ್ರೆ ಬರೀ ತರಕಾರಿ ಮಾತ್ರ ತಗೊಳಲ್ಲ ಅಲ್ಲ. ನೋಡೋಣ. ಮೌಲ್ಯ ಅವರಿಗೆ ಹಣ್ಣು ನಾನೇ ತಗೋಬೇಕಂತೆ, ಅವ್ರಿಗೆ ಗೊತ್ತಾಗಲ್ಲ. ಮಾಡ್ಕೊಂಡು ಹೇಳ್ಬೇಕಾ ನಂಗೆ ಬರಲ್ಲ ಅಂತ. ಅದೇ ನಾವು ಜಿಮ್ ಹೋಗ್ತೀವಿ. ಪಪಾಯ ಹಣ್ಣಾಗಿರುತ್ತೆ. ಬೇಡವಾ ನಿಮಗೆ? ಓಕೆ, ಆನವ್ ತಿಂತಾನೆ ಬಿಡು ಅಲ್ವಾ.
ಓಕೆ, ಹಣ್ಣುಗಳ ಕಲೆಕ್ಷನ್ಸ್ ಕಮ್ಮಿ ಇದೆ ಅಲ್ವಾ ತಾನೇ? ಯಾರು ಮಾತಾಡಿದ್ದು? ನಿನ್ನೆ ಮಾತಾಡ್ಸಿದ್ದು. ಏ ಹೌದಾ? ಮಾತಾಡಿಲ್ಲ. ನಾ ಎಲ್ಲಿ ತರಕಾರಿ ತೊಗೊತೀನಿ ಅಂದರೆ ಗಣಪತಿ ಬಪ್ಪ, ಗಣಪತಿ ಬಪ್ಪ. ಕೈ ಮುಗಿತ ನೋಡ್ರಪ್ಪ. ಓಹೋ ಹೋ 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 ಓಹೋ ಹೋ ಹೋ. ನನ್ನ ಮಗನಿಗೆ ಭಕ್ತಿ ಜಾಸ್ತಿ, ಭಕ್ತಿ ಅಲ್ವಾ? ಚಿಕ್ಕರ ಗಣೇಶ ತೋರಿಸಿ ಕಣೋ ಇವತ್ತು. ಹಾಂ, ಫೈನಲಿ. ಏನು ಮಾಡ್ತಿದ್ದೀರಾ ಇಲ್ಲಿ? ಆನೋ ಸಾಹೇಬ್. ಓಕೆ, ಬಾರೋ ಎತ್ಕೊಂಬ ಬಾ. ಹಬ್ಬ ಬಿಲ್ ಇಸ್ಕೊಂಡಾ? ಬಿಲ್ ಅವ್ರು ಕೊಡು, ಅವ್ರಿಗೆ ಏನಪ್ಪ. ಖುಷಿ ನನ್ನ ಮಗನಿಗೆ ಖುಷಿಯೋ ಖುಷಿ. ನೀವು ಆಲ್ಮೋಸ್ಟ್ ಒಂದು 5 ಜನ ಇರೋ ಫ್ಯಾಮಿಲಿ ಆಗಿರ್ತೀರಾ, ಅಥವಾ 3 ಜನ? ನಿಮ್ಮ ಫ್ಯಾಮಿಲಿಗೆ ವಾರಕ್ಕೆ ತರಕಾರಿ ಮತ್ತು ಹಣ್ಣಿಗೆ ಎಷ್ಟು ಬೇಕಾಗುತ್ತೆ ಕಮೆಂಟ್ ಮಾಡಿ, ನನಗೂ ಒಂದಷ್ಟು ಐಡಿಯಾ ಸಿಗುತ್ತೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ನಿಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟು ಖರ್ಚಾಗುತ್ತೆ, ಮತ್ತು ಮೇಯ್ನಾಗಿ ಯಾವ ಊರಿಂದ ಅಂತ ಹೇಳಿ, ಯಾವ ಊರಿಂದ ಎಷ್ಟು ಖರ್ಚಾಗ್ತದೆ ಅಂತ ಅಂದ್ಬಿಟ್ಟು. ಓಕೆ, ಟೈಮೀಗ 8:45. ಸಮಯ ಎಷ್ಟು ಬೇಗ ಕಳೆದೋಗುತ್ತಲ್ಲ. ಸಮಯ ಅಂದರೆ ದಿನಗಳಾಗಿರ್ಬೋದು, ವರ್ಷಗಳಾಗಿರ್ಬೋದು. ಅಯ್ಯೋ ದೇವರೇ. ನಿಜವಾಗ್ಲೂ ನಮ್ಮ ಅಕ್ಕನ ಮದುವೆಯಾಗಿ 11 ವರ್ಷ ಆಯಿತು. ನನಗೆ ಮದುವೆಯಾಗಿ 4 ವರ್ಷ ತುಂಬಿ 5ನೇ ವರ್ಷ ರನ್ನಿಂಗ್. ಯಪ್ಪ, ನೆನ್ನೆ ಮೊನ್ನೆ ಇವೆಲ್ಲ ನಡೆದಂಗಿದೆ. ಈಗ ಊಟ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಈಗ ಒಬ್ಬೊಂದಿಬ್ಬರದಲ್ಲ, ಈಗ ಆನೋದು ತುಂಬಿಸ್ಬೇಕಿಲ್ಲಿ. ಹಬ್ಬ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಅಲ್ಲಿವರೆಗೂ ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಅಲ್ಲಾಕು ಇದು ಮಾಡ್ತೀನಿ, ಇಳಿಯೋ ಕೆಳಗೆ.